ಸ್ವಲ್ಪ ಜಾಗ ಬಿಡಿ. ಅಲ್ಲಿ ನೋಡ ಬರೀ ಗ್ಲಾಸ್ ಎಲ್ಲ ಬಿಲ್ಡಿಂಗ್ ಶಾಂತಮವ್ರೆ, ನನಗೊಂದ್ ಸಣ್ಣ ಹೆಲ್ಪ್ ಮಾಡ್ತೀರಾ? ಹೇಳಿ. ಏನಿಲ್ಲ, ಇವತ್ ಸಂಜೆ ಊರಿಗೆ ಹೋಗ್ತಾ ಇದೀವಿ. ಡೆಲ್ಲಿನಲ್ಲಿ ನನ್ನ ಅಕ್ಕನ ಮಗಳ ಮದ್ವೆ. ನಾವು ಹೋಗ್ಲಿಲ್ಲ ಅಂದ್ರೆ ರಿಲೇಷನ್ಸ್ ಎಲ್ಲ ಬೇಜಾರ್ ಮಾಡ್ಕೋತಾರೆ. ಅನಿತಂಗ್ ಎಕ್ಸಾಮ್ ಇದೆ, ಅವಳು ಇಲ್ಲೇ ಇರ್ತಾಳೆ. ಸ್ವಲ್ಪ ನೋಡ್ಕೋತೀರಾ ಪ್ಲೀಸ್? ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಹೋಗ್ಬಿಟ್ ಬನ್ನಿ, ನಾನ್ ನೋಡ್ಕೋತೀನಿ. ಹೋಗ್ತೀನಿ ರಮ್ಮ, ಯಾಕೆ ಕಿರ್ಚ್ಕೊಳ್ತೀಯ? ಅವಳ ಮನೆಯವ್ರ ಊರ್ಗ್ ಹೋದ್ರೆ ನಾವ್ ಅವಳಿಗೆ ಸೇವೆ ಮಾಡ್ಬೇಕಾ? ಇಷ್ಟೊತ್ನಲ್ಲಿ ನಾನು ಅಲ್ಲಿ ಹೋದ್ರೆ ಅವಳು ಹೆಂಗ್ ಲುಕ್ ಕೊಡ್ತಾಳೆ ಅಂತ ನನಗ್ ಗೊತ್ತು. ಅನುನಾ ಅಮ್ಮ ಇಲ್ಲೇ ಮಲ್ಕೊಳಕ್ ಕೇಳಿದ್ರು, ನಿನ್ ಜೊತೆ ಆಗಿರ್ತಾಳಂತೆ. ಅಮ್ಮ ಕೊಟ್ಟು ಕಳ್ಸಿದ್ದಾರೆ. ಆ ಸಂಧ್ಯೆಲ್ ಬರಲ್ಲ, ಬೇಗ ಕಾಫಿ ಆರೋಗುತ್ತೆ. ನಾನ್ ಕಾಫಿ ಕುಡಿಯಲ್ಲ. ಟೀ? ಅಮ್ಮ ಅಮ್ಮ, ಅವಳಿಗೆ ಟೀ ಬೇಕಂತೆ. ನನ್ಗೆ ಟೀ ಬೇಡ, ಹಾರ್ಲಿಕ್ಸ್. ಟೀ ಅಂಗಡಿಯಲ್ಲಿ ಹಾರ್ಲಿಕ್ಸ್ ಸಿಗುತ್ತಾ? ಇದೆಲ್ಲ ಏನಕ್ ಮಾಡ್ತಿದ್ಯಾ? ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿ ಬರ್ಲಿಲ್ಲ ಅಲ್ವಾ? ಪುನಃ ಬರ್ತೀಯಾ? ಬಂದ್ರೆ ನನ್ನ 4 ಗಂಟೆ ಆದ್ಮೇಲೆ ಎಬ್ರಿಸು. ನಿನ್ ಹತ್ರ ಹೆಲ್ಪ್ ಕೇಳಕ್ ನನಗ್ ತುಂಬಾ ಮುಜುಗರ ಆಗ್ತಿದೆ, ಬಟ್ ಬೇರೆ ದಾರಿ ಇಲ್ಲ. ಟೈಮ್ ಆಗ್ಲೇ 8:30. ನೀನ್ ಬಸ್ ಇಟ್ಕೊಂಡು ಹೋಗೋಷ್ಟರಲ್ಲಿ ಎಕ್ಸಾಮೇ ಆಗೋಗಿರತ್ತೆ. ನನ್ ಮನ್ಸಲ್ಲಿ ಏನಿಲ್ಲ, ನಿನ್ ಮನ್ಸಲ್ಲಿ ಏನಿಲ್ಲ ಅಂದ್ರೆ ಬಾ ಕೂತ್ಕೋ ಪ್ಲೀಸ್. ತುಂಬಾ ಕಷ್ಟಪಟ್ಟು ಓದಿದ್ಯಾ, ಎಕ್ಸಾಮ್ ಮಿಸ್ ಮಾಡ್ಕೋಬೇಡ. ಹಲೋ ಹಲೋ, ಇವಾಗ್ಲಾದ್ರೂ ನಂಬ್ತೀಯಾ? ಇದು ಲವ್ ಅಲ್ಲ, ಫ್ರೆಂಡ್ಶಿಪ್ ಅಂತ. ಸುಮ್ಮನೆ ಹೋಗ್ತಿದ್ರೆ ಏನರ್ಥ? ನನ್ಗೆ ನಿನ್ ಫ್ರೆಂಡ್ಶಿಪ್ ಬೇಡ ಅಂತ. ಯಾಕೆ? ಹಾ, ನೀನ್ ಮಾತಾಡೋ ಮಾತ್ನಲ್ಲಿ ಮಾತ್ರ ಫ್ರೆಂಡ್ಶಿಪ್ ಇದೆ, ಆದ್ರೆ ನೀನ್ ನೋಟ ನಾನ್ ನೋಡೋದೇ ಹಾಗೆ. ಹಲೋ ಹಲೋ, ಬೇಡ ಅಂದ್ಮೇಲೆ ಬಿಟ್ಬಿಡ್ಬೇಕು ಪ್ಲೀಸ್. ನಿನ್ಗೆ ಭಯ ಎಲ್ಲಿ ನನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀಯೋ ಅಂತ. ವಾಟ್? ಕಮ್ ಅಗೇನ್ ಸರ್,
ನಿಮ್ ಮುಖನ ಕನ್ನಡಿ ನೋಡೇ ಇಲ್ವಾ? ಈ ಟೆಕ್ಸ್ಟ್ ಬುಕ್ ಮೇಲಿರೋ ಹೆಸರು ಓದು ಸಾಕು. ಆಸೆ ಪಡಕ್ಕೂ ಒಂದ್ ಮಿತಿ ಇರ್ಬೇಕು. ನೀನು ನಾನು ಒಂದ. ದಟ್ ವಾಸ್ ಅ ಗುಡ್ ಜೋಕ್ ಹಾ. ಪ್ಲೀಸ್ ಡೋಂಟ್ ಕಿಡ್ ಯೋರ್ ಸೆಲ್ಫ್, ಓಕೆ? ಕ್ಯಾ ಬೋಲತಾ ಉಸ್ತೆ? ಹಳ್ಳಿ ಹುಡ್ಗಿ, ಅತ್ತೆ ಮಗಳು, ಮಾವನ್ ಮಗಳು ಅಂತ. ಮೊದಲು ಅದನ್ನ ಮಾಡು. ಈಗ ಏನಾಯ್ತು ಅಂತ ಆಯ್ತಿದ್ಯಾ? ಹಾ, ಹಲೋ, ಯಾರು ಅಳ್ತಾ ಇರೋದು? ಇನ್ಯಾರು? ನೀನೆ. ಇಲ್ಲಿ ಯಾರು ಅಳ್ತಾ ಇಲ್ಲ. ನನ್ಗೆ ಒಂದೇ ಒಂದ್ ಡೌಟು. 6 ತಿಂಗಳಿಂದ ನಿನ್ ಹಿಂದೆ ಸುತ್ತಾ ಇದ್ದೀನಿ ತಾನೆ? ಅದ್ ನಿನ್ಗೂ ಚೆನ್ನಾಗ್ ಗೊತ್ತು. ಈ ಡೈಲಾಗ್ ಅಲ್ಲ ಅವತ್ತೇ ಹೇಳ್ಬೇಕಾಗಿತ್ತು, ಯಾಕೆ ಹೇಳಿಲ್ಲ? ನನಗೆ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ. ಅದನ್ನ ತಡಿಯಕ್ ನಿನ್ ಕೈಯಲ್ಲೂ ಆಗಲ್ಲ, ನನ್ ಕೈಯಲ್ಲೂ ಆಗಲ್ಲ. ನೀನೇ ಹೇಳು, ಈ ಕ್ಷಣ ನಿನ್ ಬಗ್ಗೆ ಯಾರ್ಯಾರು ಯೋಚಿಸ್ತಿರ್ಬೋದು ಅಂತ? ನಿಮ್ಮಮ್ಮ ಇರ್ಬೋದು, ಏನೋ ಹುಡ್ಗಿ ಸುಂದರವಾಗಿ ಹುಟ್ಟಿದಾಳೆ, ಕಾಲೇಜಿಂದ ಸೇಫ್ ಆಗಿ ಬರ್ಬೇಕು ಅಂತ ಯೋಚಿಸ್ತಿರ್ಬೋದು. ಅದ್ ಬಿಟ್ರೆ ನಿಮ್ ತಂದೆ, ತಮ್ಮ, ಫ್ರೆಂಡ್ಸ್, ರಿಲೇಟಿವ್ಸ್, ನಿನ್ ಬಗ್ಗೆ ಯಾವಾಗ್ಲೂ ಯೋಚಿಸೋದು ನಾನೊಬ್ನೇ. ಈ ಕ್ಷಣನು ನೀನ್ ನಡಿಬೇಕಾದ್ರೆ ಒಂದ್ ಕಲ್ಲು ಕೂಡ ನಿನ್ ಕಾಲಕ್ಕೆ ತಾಕ್ಬಾರ್ದು ಅಂತ ಯೋಚಿಸ್ತೀನಿ. ಅಲ್ ನೋಡು, ಅವನು ನಿನ್ನ ನೋಡ್ಬಾರ್ದು, ನಿನ್ನ ಟಚ್ ಮಾಡ್ಬಾರ್ದು ಅನ್ಕೊಳ್ತೀನಿ. ಏನಪ್ಪಾ, ಒಂದ್ ಹುಡ್ಗಿನ ಯಾವತ್ತು ನೋಡಿಲ್ವಾ? ಏನ್ ಗುರಾಯಿಸ್ತಾ ಇದ್ಯಾ? ಬಿಟ್ಟ ಅಂದ್ರೆ ಬಂದ್ಬಿಟ್ಟ ಇಲ್ಲಿ. ಏನೊಂದ್ ಹುಡ್ಗಿ ರೋಡ್ ಬರೋಗಿಲ್ಲ, ಹಂಗೆ ಹಿಂಗ್ ಬಿದ್ಬಿಡ್ತಾರೆ. ಇಲ್ಲ ಹಂಗೆ ಗೊತ್ತಿಲ್ಲ. ನಿನ್ ಬಗ್ಗೆ ನಾನು ಒಂದೊಂದ್ ಸೆಕೆಂಡ್ ಇಷ್ಟು ಯೋಚಿಸ್ತಿರುವಾಗ ಇನ್ನ ಲೈಫ್ ಎಲ್ಲ ಹೆಂಗ್ ನೋಡ್ಕೊಳ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ಈ ಮುಖಾನ ನೀನ್ ಲವ್ ಮಾಡ್ಬೇಡ, ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಇರ್ಬೋದಲ್ಲ. ಅಮ್ಮ, ಅಮ್ಮ. ಬೆಳಗ್ಗೆಯಿಂದ ಇಲ್ಲಿವರೆಗೂ ನೀ ನನ್ನ ಎಷ್ಟ್ ಸಲ ನೆನ್ಸ್ಕೊಂಡೆ? ಎಂತ ಕ್ವೆಶ್ಚನ್ ಇದು? ಕ್ಯಾ ಹೋಗೆ ತುಜೆ? ಏಸೆ ಕ್ಯೂ ಪೂಚ್ ರಹಿ ಹೋ? ಹೇಳಮ್ಮ ಪ್ಲೀಸ್, ಎಷ್ಟ್ ಸಲ ನೆನ್ಸ್ಕೊಂಡೆ? ನಿನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ನೀನೊಬ್ಳೇನಾ ನನ್ಗೆ? ನಿಮ್ಮಪ್ಪ, ನಿನ್ ತಮ್ಮ, ಇನ್ನು ಈ ಮನೇಲಿ ಎಲ್ರ ಬಗ್ಗೆನೂ ನಾನ್ ತಾನೇ ಯೋಚನೆ ಮಾಡ್ಬೇಕು. ತಿಂಗಳಾಯ್ತು ಅಂದ್ರೆ 30,000 ರೂಪಾಯಿ ಬಡ್ಡಿ ಕಟ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ ಕೂತ್ಕೋತಾರೆ. ಅನಿತಾ, ಒಂದ್ ಹೆಲ್ಪ್ ಮಾಡ್ತೀಯಾ? ಕಿಶೋರ್ಗ್ ಫೋನ್ ಮಾಡಿ ಈ ಸಲನೂ ಬಡ್ಡಿ ದುಡ್ಡನ್ನ ಅವ್ರಪ್ಪನೇ ಕಟ್ತಾರ ಅಂತ ಸ್ವಲ್ಪ ನೈಸಾಗಿ ವಿಚಾರಿಸ್ತೀಯಾ? ಹಾಗಾದ್ರೂ ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ಬೇಡಿ ಅಂತ ಹೇಳಿದ್ರು, ಕೇಳ್ದೆ ಹಾಕಿದ್ರು. ಈಗ 5ಕ್ಕೂ 10ಕ್ಕೂ ಇನ್ನೊಬ್ರ ಹತ್ರ ಕೈ ಚಾಚೋ ಹಾಗಾಗೋಯ್ತು ನಮ್ ಪರಿಸ್ಥಿತಿ.